ಇವತ್ತು ಸಂಜೆ 5:30ರ ಸುಮಾರಿಗೆ ಮಂಡ್ಯದ ಮುತ್ತತ್ತಿಯಲ್ಲಿ ಏನೊಂದು ಭೀಕರ ಪ್ರಕರಣ ದಾಖಲಾಗಿತ್ತು. 5 ಜಲಸಮಾಧಿಯಾಗಿದ್ದರು. ಆ್ಯಂಡ್ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟಂಥ 5 ನದಿಗಿಳಿಯುವಂಥ ಕೊನೆ ಕ್ಷಣದ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಕಾವೇರಿ ನದಿಯಲ್ಲಿ ಸಂತಸದಿಂದ 5 ಮೃತಪಟ್ಟಿದ್ದಾರೆ. ಅವರು ನೀರಲ್ಲಿ ಆಟ ಆಡ್ತಾ ಇದ್ರು. ಸಂಜೆ 4:45ರ ವೇಳೆ ಕಾವೇರಿ ನದಿಗೆ ಇಳಿದಾಗ ಒಂದು ದುರ್ಘಟನೆ ಸಂಭವಿಸಿದೆ. ಯಾವ ರೀತಿಯಾಗಿ ಆಗಿದೆ ಅಂತಂದರೆ, ಒಬ್ಬರನ್ನ ಉಳಿಸೋಕೆ ಹೋಗಿ ಉಳಿದಂಥ ಎಲ್ಲರೂ ಕೂಡ ನೀರು ಪಾಲಾಗಿದ್ದಾರೆ. ಒಬ್ಬರ ಹಿಂದೆ ಮತ್ತೊಬ್ಬರು ಈ ರೀತಿಯಾಗಿ. ನ್ಯೂಸ್ ಫಸ್ಟ್ಗೆ ಮಂಡ್ಯ SP ಡಾಕ್ಟರ್ ಶೋಭಾರಾಣಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬದುಕುಳಿದು ಬಂದು ದುರಂತದ ಕರಾಳತೆಯನ್ನು ರವಿಯನ್ನವರು ಬಿಚ್ಚಿಟ್ಟಿದ್ದಾರೆ. ಅವರ ಮಾತಲ್ಲೇ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಈ ಒಂದು ಇನ್ಸಿಡೆಂಟ್ ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿ ಟ್ರಿಪ್, ಒಂದು ಸೂತಕದ ಛಾಯೆಯಾಗಿ ಯಾವ ರೀತಿಯಾಗಿ ಕನ್ವರ್ಟ್ ಆಯಿತು ಅಂತ. ನೋಡಿ, ಈ ಒಂದು ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಅವರ ಕೊನೆ ಕ್ಷಣದ ವಿಡಿಯೋ. ಸಂತಸದಿಂದ ಕಾವೇರಿ ನದಿಗೆ ಇಳಿದು ಆಟವಾಡ್ತಿದ್ದಂಥ ಕೊನೆ ಕ್ಷಣದ ವಿಡಿಯೋ. ಇದಾಗಿ ಸ್ವಲ್ಪ ಹೊತ್ತರಲ್ಲೇ ಈ 4 ಕೂಡ ಜಲಸಮಾಧಿಯಾಗಿದ್ದಾರೆ. ಇವರ ಜೊತೆಗೆ ರಕ್ಷಣೆ ಮಾಡೋಕೆ ಹೋದಂಥ ಮತ್ತೊಬ್ಬರು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಸೊ ಈ 4 ಜೊತೆಗೆ ಮತ್ತೋರ್ವ ವ್ಯಕ್ತಿ ಕೂಡ ನೀರಿನ ಸೆಳೆತಕ್ಕೆ ಒಳಗಾಗಿ ಸೆಳೆತಕ್ಕೆ ಸಿಲುಕಿ ಮುಳುಗಿ ಸಾವನ್ನಪ್ಪಿರುವಂಥದ್ದು. ಕಬ್ಬಾಳಮ್ಮನ ದರ್ಶನ ಪಡೆದುಕೊಂಡು ಮುತ್ತತ್ತಿಗೆ ಬಂದಿದ್ದು. ಅಂದರೆ ನೀವು ಕನಕಪುರ ಮೇನ್ ರೋಡ್ನಲ್ಲಿ ಹೋಗ್ತಾ ಇದ್ರೆ ಟುವರ್ಡ್ಸ್ ಮಂಡ್ಯ ಅಂದರೆ ಮಳವಳ್ಳಿ, ನಿಮಗೆ ಬಲಭಾಗದಲ್ಲಿ ಕಬ್ಬಾಳ ಬರುತ್ತೆ, ಎಡಭಾಗದಲ್ಲಿ ಮುತ್ತತ್ತಿ ಬರುತ್ತೆ. ಕಬ್ಬಾಳಮ್ಮನ ದರ್ಶನ ಪಡೆದುಕೊಂಡು ನಂತರ ಮುತ್ತತ್ತಿಗೆ ಬಂದು ಅಲ್ಲೂ ಕೂಡ ದೇವರ ದರ್ಶನ ಪಡೆದುಕೊಂಡು ಕಾವೇರಿ ನದಿಗೆ ಇಳಿದು ಆಟವಾಡುವಂಥ ಸಲುವಾಗಿ ನದಿಯ ತೀರಕ್ಕೆ ಈ ಫ್ಯಾಮಿಲಿ ಬಂದಿತ್ತು. ಈ ಸಂದರ್ಭದಲ್ಲಿ ನೋಡಿ, ಈ ಒಂದು ಸಂತಸ ಕ್ಷಣ ಕೂಡ ಕಳೆದಿದೆ ಫ್ಯಾಮಿಲಿ. ಇದಾದ ಮೇಲೆ ಕೆಲ ನಿಮಿಷಗಳಲ್ಲೇ ಫ್ಯಾಮಿಲಿ ಕೊಚ್ಕೊಂಡು ಹೋಗಿದೆ. ಒಬ್ಬರು ಕೊಚ್ಕೊಂಡು ಹೋಗ್ತಾ ಇದ್ದಂತೆ ಮತ್ತೊಬ್ಬರು ರಕ್ಷಣೆಗೆ ಬರ್ತಾರೆ, ಅವರು ಕೂಡ ಕೊಚ್ಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಒಬ್ಬರ ಹಿಂದೆ ಒಬ್ಬರಂತೆ 5 ಈಗ ಸಾವಿನ ಮನೆ ಸೇರಿದ್ದಾರೆ. ಸೊ ದೇವರ ದರ್ಶನ, ಒಂದು ಟ್ರಿಪ್ ಈ ರೀತಿಯಾಗಿ ಪ್ಲ್ಯಾನ್ ಆಗಿತ್ತು. ಆದರೆ ಇದು ಅವರ ಕೊನೆಯ ಜೀವನದ ಟ್ರಿಪ್ ಅನ್ನೋದು ಬಹುಶಃ ಅಲ್ಲಿದ್ದಂಥ ಯಾರಿಗೂ ಕೂಡ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಸೊ ವಿಧಿ ಆಟ, 5 ಕೂಡ ಈಗ ಸಾವಿಗೀಡಾಗಿದ್ದಾರೆ. ಸೊ ಮೃತಪಟ್ಟಿರುವಂಥ 5ರಲ್ಲಿ 4 ನೀರಿಗಿಳಿದು ಆಟ ಆಡ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅದೇ ನದಿ ನೀರು ಇನ್ನು ಕೆಲವೇ ನಿಮಿಷಗಳಲ್ಲಿ ನಮಗೆ ಜಲಸಮಾಧಿ ಮಾಡುತ್ತೆ ಅಂತ ಒಂದು ಕಿಂಚಿತ್ತು ಕಲ್ಪನೆ ಕೂಡ ಅವ್ರಿಗಿರಲಿಲ್ಲ. ಅದರ ಪರಿವೇ ಇಲ್ಲದೆ ಈ ರೀತಿಯಾಗಿ ಸಂತಸದಿಂದ ಆಡ್ತಾಯಿದ್ರು. ಇದಾಗಿ ಕೆಲ ನಿಮಿಷಗಳಲ್ಲೇ ನೀರಿನ ಸೆಳೆತಕ್ಕೆ ಈ 4 ಜೊತೆಗೆ ಮತ್ತೊಬ್ಬರು ಒಟ್ಟಾರೆಯಾಗಿ 5 ಕೊಚ್ಕೊಂಡು ಹೋಗಿದ್ದಾರೆ. ಹೋಮ್ ಗಾರ್ಡ್ಸ್ ಇರ್ತಾರೆ. ಆ್ಯಂಡ್ ಈ ಸಂದರ್ಭದಲ್ಲೂ ಕೂಡ ಹೋಮ್ ಗಾರ್ಡ್ಸ್ ಒಂದು ಎಚ್ಚರಿಕೆಯನ್ನು ಕೊಟ್ಟರಂತೆ, ಹೋಗಬೇಡಿ, ನೀರಿಗೆ ಇಳಿಬೇಡಿ ಅಂತ. ಆದರೂ ಹೋಮ್ ಗಾರ್ಡ್ಸ್ನ ಒಂದು ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡಿ ಕಿವಿಗೆ ಹಾಕ್ಕೊಳ್ಳದೆ ನದಿಗೆ ಇಳಿದು ಈ ರೀತಿಯಾಗಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಕಾವೇರಿ ನದಿ ನೀರಿನ ಮಟ್ಟ ಇವತ್ತು ಅಂದರೆ ಪ್ರಸ್ತುತವಾಗಿ ಕಮ್ಮಿನೇ ಇದೆ. ಯಾಕಂದರೆ ಮಳೆಯ ಅಭಾವದಿಂದಾಗಿ ಕಾವೇರಿ ಕಣಿವೆ ತುಂಬಿಲ್ಲ. ತುಂಬದಂತಹ ಸಂದರ್ಭದಲ್ಲಿ ನದಿಗಿಳಿಯೋದಕ್ಕೆ ಸಾಧ್ಯನೇ ಇಲ್ಲ ಮುತ್ತತ್ತಿಲಿ. ಯಾಕಂದರೆ ಅದು ಆಲ್ಮೋಸ್ಟ್ ದೇವಸ್ಥಾನದ ಒಂದು ದಡ ಏನಿದೆ ಅಲ್ಲಿವರೆಗೂ ಬಂದಿರುತ್ತೆ ನೀರು. ಆದರೆ ನೀರಿನ ಪ್ರಮಾಣ ಕಡಿಮೆ ಇದೆ, ನೀರಿನ ಲೆವೆಲ್ ಕೂಡ ಕಮ್ಮಿ ಇತ್ತು ಅಂತ ಹೇಳಿ ಇವರು ಇಳಿದಿದ್ದಾರೆ. ಬಟ್ ಮುತ್ತತ್ತಿಯಲ್ಲಿ ಹರಿಯುವಂಥ ಕಾವೇರಿ ಎಷ್ಟರ ಮಟ್ಟಿಗೆ ಕಾಂಪ್ಲಿಕೇಟೆಡ್ ಅಂತಂದರೆ, ನಿಮಗೆ ಅನಿರೀಕ್ಷಿತವಾದಂಥ ಸುಳಿವುಗಳು ಸಿಗ್ತವೆ. ಆ ಸುಳಿಯಲ್ಲಿ ಸಿಲುಕಿದ್ರೆ ಮತ್ತೆ ವಾಪಸ್ ಈಜು ಬರೋದೇ ಕಷ್ಟ. ಆ ಸುಳಿಯಲ್ಲಿ ಬಹುಶಃ ಸಿಕ್ಕಾಕೊಂಡಿತ್ತೋ ಅಥವಾ ಈ ಕುಟುಂಬ
ಅಥವಾ ನೀರಿನ ಸೆಳೆತಕ್ಕೆ ಸಿಕ್ಕಿ ಕೊಚ್ಕೊಂಡು ಹೋದರೋ ಇದೆಲ್ಲವೂ ಕೂಡ ತನಿಖೆಯ ನಂತರವೇ ಗೊತ್ತಾಗಬೇಕು. ಬಟ್ ಐವರ ಮೃತದೇಹವನ್ನು ಹೊರತೆಗೆಯಲಾಗಿದೆ. ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಕೂಡ ಶುರುವಾಗಿದೆ. ವಿಧಿಯಾಟ ನೋಡಿ, ದೇವರ ದರ್ಶನಕ್ಕೆ ಅಂತ ಬಂದಂಥ ಒಂದು ಫ್ಯಾಮಿಲಿ ತಮ್ಮ ಜೀವನವನ್ನೇ ಅಂತ್ಯಗೊಳಿಸಿರುವಂಥದ್ದು. ಸೊ ನ್ಯೂಸ್ ಫಸ್ಟ್ಗೆ ಅವರು ನೀರಿನಲ್ಲಿ, ಅದೇ ಕಾವೇರಿ ನೀರಿನಲ್ಲಿ ಆಟ ಆಡ್ತಾ ಇದ್ದಂಥ ದೃಶ್ಯ, ಆ ಕೊನೆ ಕ್ಷಣದ ವಿಡಿಯೋ ಈಗ ಲಭ್ಯವಾಗಿದೆ. ದೇವಸ್ಥಾನ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದ, ಅಲ್ಲಿಂದ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ಆಂಜನೇಯ ದೇವಸ್ಥಾನ ಹತ್ರ ಅಲ್ಲಿ ಕಾಲು ಸ್ನಾನ ಮಾಡಕ್ಕೆ ಹೋಗಿ ಎಷ್ಟು ಜನ ಹೋಗಿದ್ರಿ? 5-6 ಜನ ಹೋಗಿ. ಎಲ್ಲಿಂದ ಬಂದಿದ್ರಿ? ಹಾ, ನಾವು ಜಯಬೇಡ್ರಳ್ಳಿ ಮೂಲಕ ಊರು ಬಂದು ಜಯಬೇಡ್ರಳ್ಳಿ ಅಲ್ಲಿ ವಾಸ ಆಗ್ತಿದ್ದು ಬೆಂಗಳೂರು. ಯಾವ ಏರಿಯಾದಲ್ಲಿ ಇದ್ರಿ? ನಾನು ಶ್ರೀನಿವಾಸ ನಗರ. ಶ್ರೀನಿವಾಸ. ಎಷ್ಟು ಜನ ಬಂದಿದ್ರಿ? ಹೆಂಗಾಯ್ತು? 6 ಜನ ಬಂದಿದ್ದ. ಹಾ, ಕಬ್ಬಾಳಮ್ಮ ದೇವಸ್ಥಾನಕ್ಕೆ 6 ಜನ ಒಂದು ಪಾಪ ದೇವಸ್ಥಾನಕ್ಕೆ ಬಂದು ಅಲ್ಲಿ ನೋಡ್ಕೊಂಡು ಇಲ್ಲಿ ಮುತ್ತತ್ತಿಗೆ ಹೋದ. ಮುತ್ತತ್ತಿಗೆ ಸ್ನಾನ ಮಾಡಕ್ಕೆ ಹೋಗಿ ಕಾಲ್ ಜಾರಿ ಎಲ್ಲ ಒಬ್ಬರಿಗೊಬ್ಬರು ಹಿಂಗೆ ಎಳ್ಕೊಂಡು ನೀರು. ಅವ್ರವ್ರ ಹೆಸರೇನು? ಅವ್ರ ಹೆಸರುಗಳೇನು? ಶ್ವೇತಾ, ಚೈತ್ರ, ಮತ್ತೆ ವಿಜಯಮ್ಮ, ಪ್ರಿಯಾಂಕಾ. ಹಾ, ಡ್ರೈವರ್ ಅವ್ರ ಹೆಸರು ಮಹೇಶ್. ನೀವು ಏನ್ ಮಾಡ್ತಿದ್ರಿ ಆಗ? ನಮ್ಮ ವೈಫ್. ಈಗ ನಾವು ಅಲ್ಲೇ ಕೂತಿದ್ದ, ನಾನು ನಮ್ಮ ಮಗ ಇದ್ದು ಅಲ್ಲಿ ಮಗು ಕರ್ಕೊಂಡು ನೀವು ಕೂತಿದ್ರಿ. ಮಗು ಹೆಸರೇನು? ನಾವು ಆಮೇಲೆ ಹೋಗಿ ಎಳ್ಕೊಂಬಂತ ಹೋದ. ನಾನು ಮುಳುಗಿ ಮತ್ತೆ ಅವ್ರು ಯಾರ ಪಕ್ಕದಲ್ಲಿದ್ದವರು ಬಂದು ಎಳ್ಕೊಂಡ್ಬಂದ್ರು. ಮುತ್ತತ್ತಿ ಒಂದು ದೇವಸ್ಥಾನಕ್ಕಾಗಿ ಒಂದು ರವಿ ಮತ್ತು ಅವ್ರ ಕುಟುಂಬದವರು ಬಂದಿರ್ತಾರೆ. ಸುಮಾರು 3:30ಗೆ ಅವರು ಕಬ್ಬಾಳ ಟೆಂಪಲ್ ಚನ್ನಪಟ್ಟಣ ಅಲ್ಲಿ ಬಿಟ್ಟು ಇಲ್ಲಿ ಸುಮಾರು 4:15 4:30 ಅಷ್ಟೊತ್ತಿಗೆ ಇಲ್ಲಿ ರೀಚ್ ಆಗ್ತಾರೆ. ಟೆಂಪಲಲ್ಲಿ ಅವರು ದರ್ಶನ ಮುಗಿಸ್ಕೊಂಡ್ಮೇಲೆ ಅವರು ಏನಿದೆ ಹೆಣ್ಮಕ್ಳು 4 ಜನ ಅವರು ಅಲ್ಲೇ ಟೆಂಪಲ್ ಹತ್ರ ಪಕ್ಕದಲ್ಲಿರುವಂಥ ಕಾವೇರಿ ವಾಟರ್ ಏನಿದೆ ಅಲ್ಲಿ ಹೋಗ್ತಾರೆ ಫೋಟೋ ತೆಗೆಸ್ಕೊಳ್ಳಿಕ್ಕೋಸ್ಕರ. ನೀರು ಕಮ್ಮಿ ಇದ್ದಂಗೆ ಕಾಣುತ್ತೆ ಅವ್ರಿಗೆ, ಹಂಗಾಗಿ ಅವರು ಎಲ್ಲ ನೀರಿಗಿಳಿತಾರೆ. ನೀರಿಗಿಳಿದಾಗ ಈ ರವಿ ಅನ್ನೋರ ವೈಫು ಶ್ವೇತಾ ಮತ್ತು ಅವರ ಮಗಳು ಚೈತ್ರ ಅನ್ನೋರು ಮತ್ತು ವಿಜಯಮ್ಮ ಅಂತ ರವಿಯವರ ಅಕ್ಕ ಮತ್ತು ರವಿಯವರ ಅಕ್ಕನ ಮಗಳು ಪ್ರಿಯಾಂಕಾ ಮತ್ತು ಡ್ರೈವರ್ ಮಹೇಶ್, ಇಷ್ಟು ಜನನು ಡ್ರೌನಿಂಗ್ ಆಗ್ತಾರೆ. ಇದರಲ್ಲಿ ಫಸ್ಟು ರವಿಯವರ ಅಕ್ಕ ವಿಜಯಮ್ಮ ಅನ್ನೋರು ನೀರಿಗಿಳಿದು ಅವರು ಡ್ರೌನ್ ಆಗ್ತಾರೆ. ಅವ್ರನ್ನ ಸೇವ್ ಮಾಡ್ಲಿಕ್ಕೆ ಹೋಗಿ ಉಳಿದವರೆಲ್ಲ ಡ್ರೌನಿಂಗ್ ಆಗಿರ್ತಾರೆ ಅಂತ ತಿಳಿದು ಬಂದಿದೆ. ಇನ್ಸಿಡೆಂಟು ಸುಮಾರು 4:45ರಿಂದ 5 ಗಂಟೆ ಸಮಯದಲ್ಲಿ ನಡೆದಿದೆ. ಅದು ಆಳ ಇದೆ, ಅವ್ರಿಗೆ ಗೊತ್ತಾಗಿಲ್ಲ. ಫೋಟೋ ತೆಗೆಸ್ಕೊಳ್ಳಿಕ್ಕೋಸ್ಕರನೇ ನದಿಗೆ ಇಳಿದಿರ್ತಾರೆ. ಅವ್ರಿಗೆ ಅದು ಹೆಂಗಿದೆ ಅಂದರೆ ನೀರಲ್ಲಿ ಕಲ್ಲೆಲ್ಲ ವಿಸಿಬಿಲಿಟಿ ಕಾಣಿಸ್ತಾ ಇರುತ್ತೆ, ಹಂಗಾಗಿ ಅವ್ರಿಗೆ ಒಳಗಡೆ ಎಷ್ಟು ಡೆಪ್ತ್ ಇದೆ ಗೊತ್ತಾಗಲ್ಲ. ಅದು ಇಳಿದ ಮೇಲೆ ಒಬ್ಬರು ಡ್ರೌನಿಂಗ್ ಆಗ್ತಾರೆ, ವಿಜಯಮ್ಮ ಅವರು ಡ್ರೌನಿಂಗ್ ಆಗ್ತಾರೆ. ಅವ್ರನ್ನ ಸೇವ್ ಮಾಡ್ಲಿಕ್ಕೆ ಹೋಗಿ ಇನ್ನು ಉಳಿದವರು ಎಲ್ಲ ಡ್ರೌನ್ ಆಗ್ತಾರೆ. ಈವನ್ ರವಿಯವರು ಸಹ ಮುಳುಗಕ್ಕೆ ಆಲ್ಮೋಸ್ಟ್ ತುಂಬ ಇರ್ತಾರೆ. ಅಲ್ಲಿ ಲೋಕಲೈಟ್ ಯಾರು ಬಂದು ಸೇವ್ ಮಾಡ್ತಾರೆ, ಹಂಗಾಗಿ ರವಿಯವರು ಅದರಿಂದ ಬಚಾವಾಗಿರ್ತಾರೆ. ಎರ್ಟಿಗಾ ವೆಹಿಕಲ್ ಮಾಡ್ಕೊಂಡು ಬಂದಿರ್ತಾರೆ. ಡ್ರೈವರು ಸೇರಿ 5 ಜನ. 4 ಅಂದರೆ ಈಗ ರವಿ ಏನಿದ್ದಾರೆ ಅವರ ವೈಫು ಶ್ವೇತಾ ಮತ್ತು ರವಿಯವರ ಮಗಳು ಚೈತ್ರ ಅಂತ, ಮತ್ತು ಅವ್ರ ಅಕ್ಕ ವಿಜಯಮ್ಮ ಮತ್ತು ಅಕ್ಕನ ಮಗಳು ಪ್ರಿಯಾಂಕಾ. ಎಲ್ಲ ಚನ್ನಪಟ್ಟಣ ಅವರು ಬೇಸಿಕಲಿ, ಬಟ್ ಬೆಂಗಳೂರಲ್ಲಿ ತರಕಾರಿ ವ್ಯಾಪಾರ ಮಾಡ್ಕೊಂಡು ಇರ್ತಾರೆ. ಅಂದರೆ ಈಗ ಡ್ರೈವರ್ ಯಾಕೆ ಅಲ್ಲಿಗೆ ಹೋಗಿದ್ದಂತ? ಡ್ರೈವರು ಇವ್ರನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ ಎರ್ಟಿಗಾ ಅಲ್ಲಿ. ಯಾವಾಗ ಇವರು ಡ್ರೌನಿಂಗ್ ಆಗ್ತಿದ್ದೆ, ಯಾವಾಗ ಇವರು ಕಿರ್ಚಾಡ್ತಾರೆ, ಅವರು ಹೋಗಿ ಸೇವ್ ಮಾಡ್ಲಿಕ್ಕೆ ಹೋಗಿ ಅವರು ಡ್ರೌನಿಂಗ್ ಆಗಿದ್ದಾರೆ. 6 ಜನ ಟ್ರಿಪ್. ಒಂದು ಸಣ್ಣ ಮಗು ಇದೆ, ಅದು ವಿಜಯ ಅವರ ಮಗಳು ಪ್ರಿಯಾಂಕಾ ಅವ್ರ ಮಗಳು, ಅದು 4 ವರ್ಷದ ಮಗು, ಅದು ಸೇಫ್ ಇದೆ. ಮತ್ತು ಮಗು ಇಲ್ಲ, 4 ವರ್ಷದ ಮಗು ಇರೋದ್ರಿಂದ ಅದಕ್ಕೆ ಹೇಳಿದ್ರು. ರವಿ ಅವರು ನೀರಿಗಿಳ್ದಿರಲ್ಲ, ಆದರೆ ಇವರು ಕಿರ್ಚ್ಕೊಂಡಾಗ ಅದು ಸೇವ್ ಮಾಡ್ಲಿಕ್ಕೋಸ್ಕರ ಇವರು ಬರ್ತಾರೆ. ಇವರು ಸಹ ಮುಳುಗ್ತಾರೆ, ಬಟ್ ಅವ್ರನ್ನ ಸೇವ್ ಮಾಡಿದ್ದಾರೆ. ಹಾಂ, ರವಿ ಹತ್ರ. ಅಂದರೆ ದಡದಲ್ಲಿ ಇಲ್ಲ, ಮಿಡಲ್ ಆಫ್ ರಿವರಲ್ಲಿ, ಮಿಡಲಲ್ಲಿ
ಮಿಡಲ್ವರೆಗೂ ಇಳ್ದೋಗಿ ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತಾರೆ. ಅಂದರೆ ಅದು ಕೆಳಗಿಳ್ದು ಹೋಗ್ಬೇಕಾದ್ರೆ ಅದು ಮೊಣಕಾಲು ವರೆಗೂ ನೀರಿರ್ತದೆ. ಅವ್ರು ಅಷ್ಟೇ ನೀರಿರೋದು ಅಂತ ಹೋಗ್ತಾರೆ. ಸಡನ್ನಾಗಿ ಅದು ಆಳ ಇರೋದು ಗೊತ್ತಾಗಲ್ಲ. ಗಾರ್ಡ್ಗಳು ಹೇಳ್ತಾರೆ, ಹೋಮ್ ಗಾರ್ಡ್ಸು ಅಲ್ಲಿ ಹೋಗ್ಬಾರ್ದು ಅಂತ ಹೇಳ್ತಾರೆ. ಆದರೆ ಅವ್ರ ಮಾತು ಕೇಳ್ದಂಗೆ ಇವರು ಒಳಗೆ ಹೋಗಿರ್ತಾರೆ ಅಂತ ಹೇಳ್ತಾರೆ. ನಿರ್ಲಕ್ಷ್ಯದಿಂದ ಅಲ್ಲಿ ಬೋರ್ಡ್ಸ್ ಇದೆ, ಸೈನೇಜ್ ಬೋರ್ಡ್ಸ್ ಇದೆ. ಹೋಮ್ ಗಾರ್ಡ್ಸು ಸಹ ಅವ್ರಿಗೆ ತಿಳುವಳಿಕೆ ಹೇಳ್ತಾರೆ. ಆದರೂ ಸಹ ಇವ್ರು ಮುಂದೆ ಹೋಗಿದ್ದಾರೆ ಅಂತ ಗೊತ್ತಾಗ್ತದೆ.